ನೀನಾಗಿಯೇ ನೀನೇ ಬಂದು ನನ್ನನ್ನು ಪ್ರೀತಿಸುವ ಹಾಗೆ ಮಾಡದಿದ್ದರೆ ಈ ಕಲಿಯುಗದ ಖಳನಾಯಕನೇ ಅಲ್ಲ. ರಂಜಿನಿ, ಓಯ್ ರಂಜಿನಿ, ಯಾಕೆ ಎಷ್ಟು ಲೇಟು? ಗೌಡನಿಗೆ ಸುಳ್ಳು ಹೇಳಿ ಬರುವುದಲ್ಲಿ ಸ್ವಲ್ಪ ಲೇಟ್ ಆಯ್ತು ನನ್ನ ರಾಜ. ಅವರ ಕಣ್ ತಪ್ಪಿಸ್ಬರ್ಬೇಕಲ್ವಾ? ರಂಜಿನಿ ಬಾಯಿಲಿ, ನಾವಿಬ್ಬರು ಕದ್ದು ಪ್ರೀತಿಸುತ್ತಿರುವುದು ಆ ರಾಮಣಿಗೌಡನಿಗೆ ಏನಾದ್ರೂ ಗೊತ್ತಾದರೆ ಏನ್ ಮಾಡ್ತಾನೆ? ಮುಂದಿನ ವ್ಯವಹಾರಗಳೆಲ್ಲ ಹದಗೆಟ್ಟು ಹೋಗುತ್ತವೆ. ಅಷ್ಟೇ ತಾನೇ? ಅವನಿಗೆ ಗೊತ್ತಾಗದಂತೆ ಭೇಟಿ ಆಗ್ಬೇಕು, ಅಷ್ಟೇ ತಾನೇ? ದಿಸ್ ಈಸ್ ಓಕೆ. ಆದರೂ ಒಂದು ವೇಳೆ ಗೊತ್ತಾದರೆ ಅವನು ನಮ್ಮಿಬ್ಬರನ್ನು ಕೊಲೆ ಮಾಡಲು ಬಯಸುವುದಿಲ್ಲ. ಅದಕ್ಕಿಂತ ಮುಂಚೆ ಅವನನ್ನ ನಾವೇ ಕೊಲೆ ಮಾಡಿ ಹೊರಟು ಹೋದರೆ ಆ ವಿಚಾರವನ್ನು ಆಮೇಲೆ ವಿಚಾರಿಸೋಣ. ಈಗ ನಮ್ಮಿಬ್ಬರ ವಿಚಾರ. ಪ್ರತಾಪ್, ನೀವು ನನ್ನನ್ನು ಖಂಡಿತ ಮದ್ವೆ ಆಗ್ತೀರ ತಾನೆ? ನಿನ್ನಂತ ಸೂಳೆಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯನ್ನಾಗಿಸಿಕೊಳ್ಳಲು ಸಿಟಿಯಲ್ಲಿದ್ದು ಎಷ್ಟೋ ಜನರಿಗೆ, ನನ್ನಂತ ಎಷ್ಟೋ ಜನರಿಗೆ ಕೈ ಕೊಟ್ಟು ಪ್ರೀತಿಸಿ ಬಂದಿದೆಯಲ್ಲ. ನಿನ್ನಂತ ಸೂಳೆಯ ಕೊರಳಿಗೆ ಮಾಂಗಲ್ಯ ಕಟ್ಟುವುದು ಒಂದು, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುವುದು ಒಂದೇ. ಅಂದಾಗೆ ರಂಜಿನಿ, ನಮ್ಮಿಬ್ಬರ ಮದುವೆಗೆ ಆ ಸೃಷ್ಟಿಕರ್ತನೆ ಅಡ್ಡ ಬಂದರು ಅವನೆಡೆಗೆ ಗುಂಡು ಹಾಕಿ ನಿನ್ನ ಕೊರಳಿಗೆ 3 ಗಂಟು ಹಾಕಿ ನಿನ್ನನ್ನು ಇಟ್ಕೊತೀನಿ. ನೋಡಿ, ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ. ಈಗಾಗಲೇ ನಮ್ಮ ಅಣ್ಣನ ಜೊತೆಗೆ ತರಲೆ ಮಾಡ್ಕೊಂಡು ಮೋಸ ಮಾಡಿದಿ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು ವೇಳೆ ನೀವೇನಾದ್ರೂ ಕೈ ಕೊಟ್ರೆ ನನಗೆ ಸಾವೇ ಗತಿ. ಬೇಡ, ಆ ಮಾತನ್ನಾಡಬೇಡ. ನಿನ್ನಂತ ಮನಮೋಹಿನಿಗೆ ನಾನು ಮೋಸ ಮಾಡುವುದುಂಟು. ನಿನಗೆ ಮೋಸ ಮಾಡಿ ನಾನೇನು ಸುಖ ಪಡಲಿ? ನೀನು ಅದರ ಬಗ್ಗೆ ಏನು ಚಿಂತೆ ಮಾಡಬೇಡ ಚಿನ್ನ. ಆಯ್ತು ರಾಜ, ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ನೀವಿರುವಾಗ. ರಂಜಿನಿ,